ಸುವರ್ಣ ನ್ಯೂಸ್ ಬಯಲ್ಗೆಳೆದಿದ್ದ ಹುಬ್ಬಳ್ಳಿಯ ಕ್ರಿಕೆಟ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಬಹಿರಂಗ ಆಗಲಿ ಅಂತ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಇಲ್ಲಿ ತನಕ ಏನೇನಾಗಿದೆ ಅಂತ ವರದಿ ಕೊಡ್ಲಿ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ಬಹಿರಂಗ ಮಾಡಲಿ, ಸಿಐಡಿ ಮಧ್ಯಂತರ ವರದಿ ಬಹಿರಂಗ ಮಾಡಲಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇನ್ನು ಇಷ್ಟಾದರೂ ಕ್ರಿಕೆಟ್ ಬೆಟ್ಟಿಂಗ್ ನಿಂತಿಲ್ಲ. ಪೊಲೀಸರ ರಕ್ಷಣೆಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಅವ್ಯಾಹತವಾಗಿ ನಡೀತಾ ಇದೆ. ಹೀಗಂತ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಆರೋಪ ಮಾಡ್ತಾ ಇದ್ದಾರೆ. ಬೆಟ್ಟಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕರ ಹೆಸರು ಕೇಳಿಬರ್ತಾ ಇದೆ. ಸರ್ಕಾರ ಸಿಐಡಿ ತನಿಖೆಯ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಅಂತ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ ಹಗರಣ ಸಿಐಡಿ ಮುಖಾಂತರ ತನಿಖೆ ಮಾಡ್ತೀವಿ ಅಂತ ಹೇಳಿದರು. ಅದು CBI ಆಗಬೇಕಂತ ಒತ್ತಾಯ ಮಾಡಿದ್ವಿ. ಆದರೆ CID ಅವರೇ ಮುಂದುವರಿಸಿದ್ರು. ತನಿಖೆ ಎನ್ಕ್ವೈರಿ ಸಾಕ್ಷಿ ಪುರಾವೆ ಎಲ್ಲ ಮಾಡಿಸಿದ್ರು. ಎಲ್ಲ ಆದಮೇಲೂ ಸಹಿತ ಕೆಲವೊಂದು ರಾಜಕಾರಣಿಗಳ ಹೆಸರು ಬಂದು, ಕೆಲವೊಂದು ಕಾಂಗ್ರೆಸ್ಸಿನ ಶಾಸಕರ ಹೆಸರು ಬಂದು. ಅದರಲ್ಲಿ ನಾನಿವತ್ತು ಹೇಳ್ತೀನಿ, ಇಲ್ಲಿವರೆಗೆ ಏನು ತನಿಖೆ ಆಗಿದೆ, ಬೇರೆ ಬೇರೆ ಪ್ರಕರಣಗಳಲ್ಲಿ ನೀವು ಮಧ್ಯಂತರ ವರದಿಗಳನ್ನು ಕೊಡ್ತೀರಿ, CIDಯಿಂದ ಮಧ್ಯಂತರ ವರದಿಗಳನ್ನು ತೆಗೆದುಕೊಳ್ತೀರಿ. ನಾನು ಹೇಳ್ತೀನಿ, ಈ ಕ್ರಿಕೆಟ್ ಬೆಟ್ಟಿಂಗ್ ವಿಚಾರವಾಗಿ ಪತ್ರಿಕೆಯಲ್ಲಿ ಬೇರೆ ಬೇರೆ ಸುದ್ದಿಗಳು ಬಂದಿದ್ದಾವೆ, ಮಾಹಿತಿಗಳು ಬಂದಿದ್ದಾವೆ. ಆದರೆ ಇಲ್ಲಿ ವಸ್ತುಸ್ಥಿತಿ ಏನಿದೆ, ಇಲ್ಲಿವರೆಗೆ ತನಿಖೆ ಏನಾಗಿದೆ ಮತ್ತು ಇದರಲ್ಲಿ ಯಾರ್ಯಾರು ಹೆಸರುಗಳು ಬಂದಿದ್ದಾವೆ, ಕೋರ್ಟಿಗೆ ಏನು ವರದಿ ಕೊಟ್ಟಿದ್ದೀರಿ, ಸರ್ಕಾರಕ್ಕೆ ಏನು ವರದಿ ಕೊಟ್ಟಿದ್ದೀರಿ, ತಕ್ಷಣವೇ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಈ CID ತನಿಖೆ ಒಂದು ಮಧ್ಯಂತರ ವರದಿಯನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಹೆಸರು ಬರಬೇಕು ಅನ್ನುವಂಥ, ಹೊರಗೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಇದು ನಿಷ್ಪಕ್ಷಪಾತವಾಗಿ ಈ ತನಿಖೆ ನಡೀಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ. ಯಾಕಂದರೆ ಇಷ್ಟೆಲ್ಲ ತನಿಖೆ ನಡೆದರೂ ಇಷ್ಟೊಂದು ಹೆಸರುಗಳು ಬಂದಾವು. ಇತ್ತೀಚೆಗೆ ಏನು ಮತ್ತು KPL ಮ್ಯಾಚಸ್ಸು ಮತ್ತು IPL ಮ್ಯಾಚಸ್ ಏನು ನಡೀತವೆ, ಇನ್ನೂವರೆಗೂ ಬೆಟ್ಟಿಂಗ್ ಮುಂದುವರಿತಾ ಇದೆ. ಮತ್ತು ಪೊಲೀಸರ ಆಶ್ರಯದಲ್ಲಿ ಇವತ್ತಿಗೂ ಬೆಟ್ಟಿಂಗ್ಗಳು ಮುಂದುವರಿತಾ ಇದ್ದಾವೆ.